ಕೆಆರ್ಪೇಟೆ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರನ್ನು ಅನರ್ಹಗೊಳಿಸಿರುವ ಪಾಂಡವಪುರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಎಚ್.ಆರ್. ನಾಗಭೂಷಣ್ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕೆಆರ್ಪೇಟೆ ಶಾಸಕ ಎಚ್.ಟಿ. ಮಂಜು ನೇತೃತ್ವದಲ್ಲಿ ಸಹಕಾರ ಸಂಘಗಳ ನಿರ್ದೇಶಕರು ಪ್ರತಿಭಟನೆ ಮಾಡಿದರು. ಕಚೇರಿ ಮುಂದೆ ಅಡುಗೆ ತಯಾರಿಸಿ ಟೀ ಕುಡಿದು ಪ್ರತಿಭಟಿಸಿದ ನಿರ್ದೇಶಕರು ನಾಗಭೂಷಣ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಎಚ್.ಟಿ. ಮಂಜು ಅವರು ಕೂಡ ಪ್ರತಿಭಟನಾ ಸ್ಥಳದಲ್ಲಿ ಮೊಕ್ಕಂ ಹೂಡಿ ಅಧಿಕಾರಿಯ ನಡೆಯನ್ನು ಖಂಡಿಸಿದರಲ್ಲದೆ ಕರ್ತವ್ಯ ಲೋಪವೆಸಗಿರುವ ನಾಗಭೂಷಣ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸ್ಥಳಕ್ಕೆ ಧಾವಿಸಿದ ಪ್ರಭಾರ ಉಪ ನಿಬಂಧಕ ಬೀರೇಂದ್ರ ಅವರನ್ನು ಆಗ್ರಹಿಸಿದರು. ಈ ವೇಳೆ ಸಹಾಯಕ ನಿಬಂಧಕ ಎಚ್.ಆರ್. ನಾಗಭೂಷಣ್ ರಜೆ ಹಾಕಿರುವ ಬಗ್ಗೆ ಉಳಿದ ಅಧಿಕಾರಿಗಳು ಮಾಹಿತಿ ನೀಡಲಾಗಿ ಯಾವ ಆಧಾರದ ಮೇಲೆ ವಜಾಗೊಳಿಸಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಉಪ ನಿಬಂಧಕರು ಪ್ರತಿಭಟನಾ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಬಿಗಿ ಪಟ್ಟು ಹಿಡಿದರು. ಶಾಸಕರಿಂದ ಮನವಿ ಪತ್ರ ಸ್ವೀಕರಿಸಿದ ಉಪನಿಬಂಧಕ ಬೀರೇಂದ್ರ ಅವರು ಸಹಾಯಕ ನಿಬಂಧಕ ನಾಗಭೂಷಣ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮೇಲಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯಗೊಳಿಸಲಾಗಿತ್ತು. ಟಿಎಪಿಸಿಎಂಎಸ್ ನಿರ್ದೇಶಕ ಟಿ. ಬಲ್ದೇವ್, ಜೆಡಿಎಸ್ ತಾಲೂಕು ಯುವ ಅಧ್ಯಕ್ಷ ಮೋಹನ್, ಮಲ್ಲೇನಹಳ್ಳಿ ಮಾದೇವೇಗೌಡ, ಅಶೋಕ್ ಚಂದ್ರ, ಸಿಂದಘಟ್ಟ ಗಿರೀಶ್ ಇತರೆ ನಿರ್ದೇಶಕರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ತೊಳೆಯಂತ ಡಿ ದರ್ಜೆ ನೌಕರರ ಕೆಲಸ ಮಾಡಕ್ ಹೋಗ್ಬಾರ್ದು, ನೀನು ಗುಲಾಮ್ಗಿರಿ ಕೆಲಸ ಮಾಡಬಾರ್ದು. ಅರ್ಥ ಆಯ್ತಾ? ನಿಮ್ಮನ್ನ ಒಬ್ಬರು ನ್ಯಾಯಾಧೀಶ ಅಂದ್ಬಿಟ್ಟು ನಿಮ್ಮನ್ನ ನ್ಯಾಯಾಧೀಶ ರೀತಿಯಲ್ಲಿ ಕಾಣ್ತೀವಿ ನಾವು. ಏನ್ ನ್ಯಾಯ ಕೊಡ್ತೀರಿ ನೀವು? ಸಮಾನತ್ವೆಯಲ್ಲಿ ಏನ್ರಿ ನ್ಯಾಯ ಕೊಡ್ತೀರಿ ನೀವು? ಹಿಂಗೆಲ್ಲ ಆದೇಶ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮನ್ನ ಹೆಂಗೆ ನಂಬಿಕೆ ಇಟ್ಕೊಂಡು ನಾವು ನಿಮ್ಮ ನ್ಯಾಯಾಧೀಶರು ಅಂತ ಕರೆಯೋದು ನಾವು? ಇದೆಲ್ಲ ಆಗೋದಿಲ್ಲ. ಬಂದು ದಯಮಾಡಿ ಅನ್ಯಾಯ ಆಗೈತೆ ಕೆಲವೊಂದು ಜನಕ್ಕೆ, ಇವ್ರಿಗೆ ಯಾವ ಜಾತಿ ಅಂದ್ಬಿಟ್ಟು ಪ್ರಮಾಣ ಪತ್ರ ಕೊಡ್ಬನ್ನಿ. ನೀವು ಕೊಡ ಗಂಟ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಸೇಮ್ 15 ನೋಟಿಸ್ ಕೊಟ್ಟವ್ರೆ, 16 ಡಿಸ್ಕ್ವಾಲಿಫೈ ಮಾಡ್ಬಿಟ್ಟವ್ರೆ. 3 ಜನವ 15 ನೋಟಿಸು, 16 ಡಿಸ್ಕ್ವಾಲಿಫೈ. ಏನು ನನ್ನ ಕಾಣೆ ನಾಗಭೂಷಣ್ ಕತೆ ನಾವು ನೋಡಿಲ್ಲ. ಏನು ನಮ್ಮ ಕ್ಯಾಪಿಟಲ್ ಏನು ನೀವೇನು CDP ಮಾಡಿ ಕೆಲಸ ಮಾಡ್ಬಿಟ್ಟು ಹೋಗಿಲ್ಲ. ನಿಂದ 15 ನೋಟಿಸ್ ಕೊಟ್ಬಿಟ್ಟು 16 ಕಾಲ ಡಿಸ್ಕ್ವಾಲಿಫೈ. ಒಂದು ವಾರ ನೋಟಿಸ್ ಕೊಡ್ಬೇಕನ್ರಿ ಎಂತರ್ಗೂ. ಕೋರ್ಟೇ ನೋಟಿಸ್ ಕೊಡ್ತದೆ, ನಿಂದು ಹಿಂಗೆ ಆಗೈತೆ ಕಣಪ್ಪ, ನಿಂದು ಏನದೇನು ಉತ್ತರ ಕೊಡುವಂಥ ಉತ್ತರನೂ ಕೇಳಬಾರ್ದ ನೀವು? ಉತ್ತರ ಕೇಳ್ದೇ ನೀವು 15 ನೋಟಿಸ್ ಕೊಟ್ಬಿಟ್ಟು 16 ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂದರೆ ಈ ಲೆಕ್ಕಾಚಾರದಲ್ಲೆಲ್ಲ ಗೆಲ್ಬೇಕಾ? ಶಿಸ್ತಾಗಿ ನಿಮ್ಗೆ ಫೋನ್ ಮಾಡ್ತಾರಲ್ರಿ, ಈ ಚುನಾವಣೆ ಮಾಡಿ ಸೊಸೈಟಿಗೆ ಮಾಡಿ ಅಂತ ತಾಕತ್ತೆ ಇದ್ರೆ ನೇರವಾಗಿ ಚುನಾವಣೆ ಕಡೆಗೆ ಗೆದ್ಕೊಬರ್ರಿ. ನಮ್ಮನ್ನ ಯಾಕ್ರೆ ಬೀದಿಗೆ ತಳ್ತೀರಿ ಅಧಿಕಾರಿಗಳನ್ನ ಅಂತ ಹೇಳು. ನಿನ್ಗೆ ಯಾರು ಫೋನ್ ಮಾಡಿ ಹೇಳ್ತಾರೋ ಅವ್ರಿಗೆ. ಅದು ಬಿಟ್ಬಿಟ್ಟು ನೀನು ಕಾನೂನೇ ದುರುಪಯೋಗ ಪಡ್ಕೊಳ್ಳೋದಲ್ಲ. ನೀನು ಇವತ್ತು ಏರಾಗಿದೆ, ನಾಳೆಗೆ ನೀನೇನಾರ SD ಆದ್ರೂ ಆಶ್ಚರ್ಯ ಇಲ್ಲ. ಮುಂದಕ್ಕೆ ಏನು ಹಿಂಗೆ ಇರಲ್ಲ. ಮನೆ ಪಕ್ಕ ಕಡೆ ಜನಕ್ಕೆ ಹೋಗಿದ್ರು. ವಾಟ್ಸಪ್ ಕಳಿಸ್ಬಿಡಿ, ಅದು ತೋರಿಸ್ಬಿಡ್ಬೇಕಾದ್ರೆ ನಾವು ತಗೊಬಿಡ್ತೀವಿ. ಫೋಟೋ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ, ಏನಂತ ಕಳಪೇನಿಲ್ಲ. ಯಾತಕ್ಕಾಗಿ ಹೋರಾಟ? ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಇವತ್ತು ಏನ್ ನಾವು ಸೇರಿದ್ದೀವಿ, AR ಅವರು ಬಂದು ನಾವು ಕತ್ಲಲ್ಲ. ಭ್ರಷ್ಟ AR ಬರಲೇಬೇಕು. AR ಅವರು ಮಾಡೋದು ಮಾಡ್ಬಿಟ್ಟು ಎಲ್ಲ ಕುತ್ಕೊಂಡು ನೋಡೋದಲ್ಲ, ಇಲ್ಲಿ ಬರೋ ತನಕ ನಾವು ಕತ್ತಲ್ಲ. ಬರ್ಲಿಲ್ಲ ಅಂತಂದ್ರೆ ಇಲ್ಲ ಅಡಿಗೆ ಮಾಡ್ಕೊಂಡು ಇಲ್ಲೇ ಸಾಯಮಾನ ಮಾಡ್ಕೊಂಡು ಏನು ಇದು ಮಾಡೋದಿಲ್ಲ. ಬರ್ಲಿ ಬಿಡೋಣ, ಇಲ್ಲ DR ಬರ್ಲಿ ಬಿಡಿ. ಗುರುಗಳಿದು 3 ಜನ ಗೆದ್ದವ್ರೆ ಅನ್ನೋದು ಗೊತ್ತಿರ್ಲಿಲ್ಲ. ಮೊದಲು ಆಗಿದೆ ಗೊತ್ತಿರ್ಲಿಲ್ವಾ? ಅವತ್ತು ನೋಟಿಸ ಇಲ್ಲ ಅಡಿಗೆ ಮಾಡೋಣ, ಇಲ್ಲೇ ತರ್ಸೋಣ. ಇವತ್ತು ಚುನಾವಣೆ ನಾಳೆ ಕೊಡ್ಬೇಕಾಗಿತ್ತಾ? ಗೆದ್ದು ಎಷ್ಟು ದಿನ ಆಗಿದೆ? 6 ತಿಂಗಳಾಗದೆ. 6 ತಿಂಗಳಿಂದ ಏನ್ ಮಾಡ್ತಿದ್ರಿ? ಪ್ರಮಾಣ ಪತ್ರ ತಗೋಬೇಕಾದ್ರೆ ನಿಮ್ಮ ತರ ಚುನಾವಣೆ ಮಾಡಿರೋರು ಯಾರು ಆಗ್ತಿದ್ದ ಬಂದು ಅವತ್ತೇ ನೋಡ್ಬೇಕಾಗಿತ್ತು. ಅವತ್ತೇ ತಹಸೀಲ್ದಾರ್ ಫೋನ್ ಮಾಡ್ಬೇಕಾಗಿತ್ತು, ಕೇಳಬೇಕಾಗಿತ್ತು. ಈಗಲೂ ಹೊಡಿರಿ ಅಂತ ನಂಬರ್ನ. ಅವನು ಪ್ರಮಾಣ ಪತ್ರ ಸುಳ್ಳು ಅಂದ್ರೆ ಅವತ್ತೇ ನೀವು ತೆಗಿಬೇಕಾಯ್ತು.
ಇವತ್ತು ಚುನಾವಣೆ ಬಂದಿದೆ ನಾಳೆ ನಾಳೆ ಚುನಾವಣೆ ಇವತ್ತು ಯಾಕೆ ತೆಗಿತೀರಿ? ನೀವು ಬರೀ ನಿಂತ್ಕೊಬಿಡಿ, DC ಬ್ಯಾಂಕ್ TFS ನಿಂತ್ಕೊಳ್ಳಿ. ನೀವು ಯಾರಾಗಿರ್ಬೇಡಿ, ಚುನಾವಣೆ ಫೇಸ್ ಮಾಡಿ ಬನ್ನಿ ಸ್ವಾಮಿ. ಈ ಕೆಲಸ ಮಾಡೋಣ. ಒಬ್ರು ಕ್ಯಾರೇನಾರ ಇಲ್ಲ ಇಲ್ಲ ಓದಿದ್ರೆ ಏನ್ ಮಾಡ್ತಿದ್ದೀರ ಅಂತ ಕೇಳೋರಿಲ್ಲ ಇಲ್ಲ. ನಾಗಭೂಷಣ ಬರಗಂಟ ಬಿಡಲ್ಲ. ಇಲ್ಲ ಇವತ್ತು ಹೇಳೋದು ಬೇಡ, ನೈಟ್ ಮುಂದುವರೆದ ಪ್ರಶ್ನೆ ಇಲ್ಲ. ಕೂತ್ಕೊಳ್ಳೋಣ, ತರಿಸ್ಕೊಡಿಲ್ಲ, ಅಡುಗೆ ಮಾಡೋಣ, ಎಲ್ಲ ನಿರ್ಣಯ ಮಾಡೋ ಸಿಕ್ಕಿಕೊಂಡು ಎನ್ಕ್ವೈರಿ ಮಾಡಬೇಕು. ನಿರ್ಣಯ ಮಾಡಿದ್ರೆ 2 ಇಲಾಖೆಯಲ್ಲಿ ಬಂದು ಇದಕ್ಕೆ ಜವಾಬ್ದಾರಿ CEO ಅಂತ ಫಿಕ್ಸ್ ಮಾಡಿ ಹೋಗೈತೆ. ಒಂದು 21-22 ಗಂಟೆ ಇಷ್ಟಿನ ಗಂಟೆ ಏನ್ ಮಾಡ್ತಿದ್ದ ಕಂಟೆಸ್ಟ್ ಆಯ್ತಿಲ್ಲ. ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕಿಂತ ಎಲೆಕ್ಷನ್ ಗೆದ್ದಾದ್ಮೇಲೆ ಚುನಾವಣೆ ಡೆಲಿಗೇಷನ್ ನಾಡ್ದೈತೆ. ಇವತ್ತು ಅವ್ರನ್ನ 3 ಜನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ. ಜಾತಿ ಆಗ್ಲೇ ಬಂದು ಕೊಟ್ಟಿರೋದು 3 ತಿಂಗಳು ಕೊಟ್ಟಿರೋದು. ಸುಮ್ಮನೆ ಅವನ ನಾಳೆ ಡೆಲಿಗೇಷನ್ ಬೇಕು. ಜಾತಿ ಸರ್ಟಿಫಿಕೇಟ್ ಜಾತಿ ಡಿಸೈಡ್ ಮಾಡಕ್ಕೆ ತಾಲೂಕ್ ಅಥಾರಿಟಿನ, ತಾಲೂಕ್ ಮ್ಯಾಜಿಸ್ಟ್ರೇಟ್ ಇಲ್ಲ ತಾಲೂಕ್ ಅಡ್ಮಿನಿಸ್ಟ್ರೇಟ್ ಮಾಡಿದ ಎಸಿನ ಇವರು ಯಾರು ಕೃಷ್ಣ ನೋಡ್ಕೊಂಡ ಇವನಿಗೆ ST ಅಲ್ಲ ಅಂದ್ಬಿಟ್ಟು ಇವನು ವಜಾ ಮಾಡ್ತಾರೆ. ಕಳೆದ ಬಾರಿ ಅವರೇ ಗೆದ್ದಿದ್ರಂತಾರೆ ಅವ್ರು ಕಲ್ಪನಾ ಡೈರೆಕ್ಟರ್ ಅವನು. ಆಗ ಗಣನಿ ಬರೋದು ಈಗ ಬಂದೈತಲ್ಲ, ಇವ್ನು ಡಿಸೈಡ್ ಮಾಡೋಣ. ಇವನು ಮಾಡೋಣ. ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ತಹಸೀಲ್ದಾರ್ ಕೊಟ್ಟಿದ್ದಾರೆ. ಅದು 10 ವರ್ಷದ ಸರ್ಟಿಫಿಕೇಟ್ ಈಗ ಇದ್ದಾನೆ ಅಷ್ಟೇ. ಇಲ್ಲಿ ತನಕ ಏನ್ ಮಾಡ್ತಿದ್ದ ಅವನು? ತಹಸೀಲ್ದಾರ್ ಕೊಟ್ಟಿರೋದು ಸುಳ್ಳು ಅಂತ ಇವ್ರ ಲೆಕ್ಕ. ಇವನು ಏನೇನು ಪವರ್ಸ್ ಇದೆ ಇವ್ರ ಅಥಾರಿಟಿನ, ತಾಲೂಕ್ ಅಥಾರಿಟಿನ. ಯಾವ ಒಂದು ಸೋಮನಹಳ್ಳಿ 9:15 8:15 ಒಂದು ಮನವಿ ಕೊಡ್ತಾರೆ. ಮುಂದುವರಿಸೋ 7 ವರ್ಷದ ನಂತರ ಮಾಡಂಗಿಲ್ಲ. 29 ಡೇಟ್ ಹಾಕ್ಬಿಟ್ಟಿದ್ದಾವೆ. 29 ಡೇಟ್ ಆಗಿದೆ ಮನವಿ ಕೊಡ್ತಾರೆ. 8:10 ಆದೇಶ ಮಾಡ್ತಾರೆ ಬೆಳಿಗ್ಗೆ ಮೀಟಿಂಗ್ ಮಾಡಿ ಅಂದ್ಬಿಟ್ಟು. ಅದಕ್ಕೊಂದು 1/4 ಗಂಟೆಗೆ ಯಾರು ಒತ್ತಡ ಪಡೆದು ಅವನು ಫೋರಮ್ ಇಂದ ಮೀಟಿಂಗ್ ಮಾಡೋರೆ. ಅದು ನಿರ್ಣಯ ಬೇಕು, ಅದು ಡಾಕ್ಯುಮೆಂಟ್ಸ್ ಬೇಕು ಅಂತ ಸಂಘ ಡೈರೆಕ್ಟ್ ಕೇಳಿದ್ರೆ ಕೊಡಬೇಡ ಅಂತ ಎಲೆಕ್ಷನ್ ಕೊಡ್ತಾನೆ. ಅವ್ನು ನೇರವಾಗಿ ರೈಟಿಂಗ್ ಎಲ್ಲ ಕೊಡ್ತಾನೆ. ನನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಾಡಿ ನಿರ್ಣಯ ಆದ್ರೆ ಡಾಕ್ಯುಮೆಂಟ್ಸ್ ಕೊಡಕ್ಕಿಲ್ಲ ಅಂದ್ಬಿಟ್ಟು ಆಮೇಲೆ ಕ್ರಮ ತಗೊಳ್ಳಿ ಸೆಕ್ರೆಟರಿ ಮೇಲೆ ಅಂತಂದ್ರೆ ಇವ್ರು ಕನ್ಸಿಡರ್. ಒಂದು ಪ್ರಕರಣ ಆದ್ರೆ ಓಕೆ, ಬರೀ ಇದಾಯ್ತು. ಇಂಥ ಮಕ್ಕಳಿಗೆ ಸಹಕಾರಿ ವ್ಯವಸ್ಥೆ ಹಾಳು ಮಾಡಕ್ ಕೊಡ್ತಾರೆ. ಗ್ಯಾಸ್ ಹಾಕಿ ಗ್ಯಾಸ್ ಐತಕ್ಕಂತೆ ಹೊಗೆ ಮಾಡಿ ಹೊಗೆ ಒಳಗೆ ಬಲಿ ಹೊಗೆ
ಇದಕ್ಕೆ ನಾನು ಹೊಸದಾಗಿ ಇನ್ಚಾರ್ಜ್ ಹಾಕಿದ್ದಾರೆ ಸರ್ ನೋಡಿ, ವಿಚಾರ ಎಷ್ಟೇ ಚುನಾವಣಾ ಪೂರ್ವದ ಬಗ್ಗೆ ಹೇಳಿರೋರಿಗೆ ಕೊಟ್ಟರೆ ಇದಲ್ಲ. ಮಂಡ್ಯ ಹಲವು ಚುನಾವಣೆ ನೋಡಪ್ಪ, ಒತ್ತಡ ಆಗ್ತದೆ. ಒತ್ತಡ ಬಂದ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರನ್ನ ನೀವು ಕನ್ವಿನ್ಸ್ ಮಾಡಬೇಕು. ಸಹಕಾರಿ ಕಾಯ್ದೆ ಮನಸೋ ಇಚ್ಛೆ ತೀರ್ಮಾನ ಮಾಡಿ ಬರೆಯೋಕ್ಕಾಗಲ್ಲ. ಆಯಿತು, ಜುಡಿಷಿಯಲ್ ಪವರ್ ಕೊಟ್ಟವ್ರೆ, ಜುಡಿಷಿಯಲ್ ಪವರ್ನ ಇಂಟಿಮೇಟ್ ಮಾಡುತ್ತೆ ಎಲ್ಲ ಹೇಳೋದು. ಆದ್ರೂ ಮುಂದುವರಿಸ್ತಾರೆ. ಈಗಲೂ ಒಂದಲ್ಲ ಎರಡಲ್ಲ 8 ಪ್ರಕಾರ ಅಲ್ಲಿ ಯಾವುದೋ ದೊಡ್ಡ ನೆಲೆಯಲ್ಲಿ ಸೆಕ್ರೆಟರಿ ಬೇರೆ ಮಾಡ್ತಾ ಇದ್ರು. ಮಾಡಿದ್ರೆ ನೋಡಿ, ಒಂದು ಕಾಲ ಹೊರಗಡೆ ಮಾತಾಡಿ 1 ಕಾಲ ಚಾರ್ಜ್ ಕೊಡ್ಸಿಲ್ಲ. ಅದೇ ಸೇಮ್ 9 ತಿಂಗಳು ಚಾರ್ಜ್ ಕೊಡ್ಸಿಲ್ಲ. ಯಾವುದು ಜಗ್ನಳ್ಳಿ ಬರೋರು, ಅದೇ ಜಗ್ನಳ್ಳಿ ಸೊಸೈಟಿ. ಆ ಸೆಕ್ರೆಟರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಅವರೇ ಆದೇಶ ಹಾಕ್ಬಿಟ್ಟು ಪೊಲೀಸರು ಫೋನ್ ಮಾಡಿದ್ರೆ ಚಾರ್ಜ್ ಕೊಡಿಸ್ತಾನೆ. ಅದೊಂದು ಭಾಗ. ಏನಾಗಿದೆ, ಸರ್ವಾಧಿಕಾರಿನ 2 ಸೊಸೈಟಿ ಒಂದೊಂದು ಕಲೆಕ್ಷನ್ ಚಾರ್ಜ್ ಕೊಡಿಸಿಲ್ಲ. ಇವ್ರು ಬೇಕು ಅಂದ್ಬಿಟ್ಟು ಅದಷ್ಟು ವ್ಯತ್ಯಾಸಗಳಾಗಲಿ ಅಂತ ಈ ಜಗ್ನಳ್ಳಿ ಸೊಸೈಟಿಗೆ ಪ್ರೊಟೆಕ್ಷನ್ ತೊಗೊಂಡು ಚಾರ್ಜ್ ಕೊಡಿಸ್ತಾನೆ. ಆ ಹುಡುಗಿ ಅಡ್ಮಿಟ್ ಆಗಿದ್ರು ವಿತಿನ್ 10 ಡೇಸಲ್ಲಿ. ಅದು ಒಂದು ಭಾಗ. ಎರಡನೇದು ಮುಟ್ನಳ್ಳಿ ಸೊಸೈಟಿ, ಅದು 21 ಪ್ರಕರಣ. ಏನು ಮಾಡಿದರೆ, ಪರ್ಮಿಷನ್ ತಗೊಂಡ್ರೆ ಪರ್ಮಿಷನ್ ತಗೊಂಡ್ರೆ ಹಣ ಡ್ರಾ ಮಾಡಿದ್ದಾರೆ. ಬಾಡಿಯಲ್ಲೇ ನಿರ್ಣಯ ಮಾಡಿದ್ದಾರೆ. ಅದು ಆಡಿಟರ್ ಅಬ್ಜೆಕ್ಷನ್ ಆಯಿತು. ಅಬ್ಜೆಕ್ಷನ್ ಆಗಿ ಬಾಡಿಯಲ್ಲಿ ನಿರ್ಣಯ ಮಾಡಿದ್ದಾರೆ. ಅಬ್ಜೆಕ್ಷನ್ ಆದರೆ ಈ ಸಂಬಂಧಪಟ್ಟ ತನಿಖೆ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ಕ್ರಮ DCC ಬ್ಯಾಂಕ್ ಅವರು, ನಿಮ್ಮ ಇಲಾಖೆಯವರು ಜಂಟಿಯಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸಂಬಂಧಪಟ್ಟ CEO ಪಾತ್ರ ಇದೆ. ಅಗ್ರಹಾರ ಪಂಚಾಯತಿ ಸಂಘ ಅಷ್ಟೇ ಅಲ್ಲ, ಎಲ್ಲ ಸಂಘಗಳೂ ಸಹ ಡೆಲಿಗೇಷನ್ಗೆ ಬಹುತೇಕ ಎಲ್ಲ ಕಡೆ ಫೋರಮ್ ಮಾಡ್ತಾರೆ. ಯಾವುದೇ ಚುನಾವಣೆ ಮಾಡಲ್ಲ. ಯಾಕೆಂದರೆ ಚುನಾವಣೆ ಮಾಡಬೇಕು ಅಂದರೆ ಮತದಾರ ಪಟ್ಟಿ ಮಾಡ್ಕೋಬೇಕು, ಅವೆಲ್ಲ ಒಂದು ಪ್ರೊಸೀಜರ್ಸ್ ಇದೆ. ಎಲ್ಲ ಕಡೆ ಫೋರಮ್ ಫೋರಮ್ ಮಾಡಿ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವ್ರು ಡೈರೆಕ್ಷನ್ ಕೊಡ್ತಾರೆ. ಇಲ್ಲ, ನಮಗೆ ಯಾರು ಡೈರೆಕ್ಷನ್ ಕೊಟ್ಟವ್ರೆ ಚುನಾವಣೆ ಮಾಡಬೇಕು, ಎಲ್ಲ ಸೊಸೈಟಿಗೂ ಹಾಗೆ ಡೈರೆಕ್ಷನ್ ಕೊಡ್ತಾರೆ. ಇಂಥ ಒಂದು ಏಕಪಕ್ಷೀಯವಾಗಿ ದುರ್ನಡತೆ ನಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಹೋಗ್ತದೆ. ಇನ್ನೊಂದು ವಿಚಾರ, ಬಸವಳ್ಳ ಕೃಷಿ ಇದ್ದಿರೋ ಸಹಕಾರ ಸಂಘದಲ್ಲಿ ಕೃಷ್ಣ ಅಂತ ಒಬ್ಬ ನಿರ್ದೇಶಕರು, ಅವರು ಹಿಂದಿನ ಬಾಡಿನಲ್ಲೂ ಸಹ 5 ವರ್ಷ ನಿರ್ದೇಶಕರಾಗಿದ್ದಾರೆ, ಕಾರ್ಯನಿರ್ವಹಿಸಿದ್ದಾರೆ. ನಂತರ ಪುನಃ 2ನೇ ಬಾರಿಗೆ ಪುನರಾಯ್ಕೆ ಬಯಸಿ 2ನೇ ಸಲ ನಿರ್ದೇಶಕರಾಗ್ತಾರೆ. ಅದನ್ನು ಅವರು ಒಂದು ST ಸಮುದಾಯಕ್ಕೆ ವ್ಯಾಪ್ತಿಗೆ ಒಳಪಟ್ಟಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಶಾಲಾ ದಾಖಲಾತಿ ಇದೆ. ಶಾಲಾ ದಾಖಲಾತಿ ಆಧಾರದ ಮೇಲೆ ಒಂದು ತಾಲೂಕು ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರರು, ಹಿಂದಿನ ತಹಸೀಲ್ದಾರರು ಅವರಿಗೆ ST ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ವ್ಯತ್ಯಾಸ ಇದೆಯಾ? ಸಂಬಂಧಪಟ್ಟ AC ಅವರು ಅದಕ್ಕಿಂತ ಒಂದು ಆದೇಶ ಪಾಸ್ ಮಾಡಬೇಕು.
ಯಾವುದೇ ಆದೇಶ ಇಲ್ದಂಗೆ ನೀನು ಎಸ್ ಟಿ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಸದಸ್ಯತ್ವ ರದ್ದು ಮಾಡೋಕ್ಕೆ ಇವನಿಗೆ ಯಾರು ಪವರ್ ಕೊಟ್ಟಾರೆ ARಗೆ? ಯಾರು ಪವರ್ ಕೊಟ್ಟಿದ್ದಾರೆ? ಒಂದು ಅಫಿಡವಿಟ್ ತೊಗೊಂಡು ಏಕಾಏಕಿ ನೋಟಿಸು ಕೊಡ್ದಂಗೆ ಅವನ ಸದಸ್ಯತ್ವ ರದ್ದು ಮಾಡ್ತಾನೆ ಅಂತಂದರೆ ಇವ್ನು ಸರ್ವಾಧಿಕಾರಿ ಅನ್ಬೇಕೋ, ಅಯೋಗ್ಯ ಅನ್ಬೇಕೋ, ಯೋಗ್ಯ ಅನ್ಬೇಕೋ ಇವನ್ನ? DR ಅವರೇ, ಇವ್ನು ಏನು ಅನ್ಬೇಕು, ಯಾವ ಪದ ಬಳಸ್ಬೇಕು ಇವನಿಗೆ? ಕಾನೂನನ್ನ ಕೈಗೆತ್ಕೊಂಡು ಕೆಲಸ ಮಾಡ್ತಾ ಉಂಟ. ಸಹಕಾರಿ ಕಾಯ್ದೆ ಇವ್ರ ಅಪ್ಪನ ಮನೆ ಆಸ್ತಿಯಾ, ಇವ್ನು ಸ್ವಂತಿದೆ, ಇವ್ರು ಪಿತ್ತಾಯಿತ ಆಸ್ತಿಯಾ ಬರ್ಕೊಟ್ಬಿಟ್ಟಿದ್ರೆ ಅವನಿಗೆ? ಇದಷ್ಟೇ ಅಲ್ಲ, ಇನ್ನೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಬ್ಬ ಸೂಪರ್ವೈಸರ್ಸು ಮುಗ್ಧ ಮಹಿಳೆಯರಿಗೆ ಹೋಗ್ಬಿಟ್ಟು ಅವನಿಗೆ ನಿರ್ಣಯ ಬಸ್ತು ಸಿಗ್ನೇಚರ್ ಹಾಕ್ತಾನೆ. ಎಲ್ಲರೂ ಮಹಿಳೆಯರನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಶಾಸಕನಾಗಿ 4-5 ಬಾರಿ ಹೇಳಿದ್ದೀನಿ, ಅವನ ಮೇಲೆ ಕ್ರಮ ಆಗಲ್ಲ. 2 ಸೊಸೈಟಿಲಿ 9 ತಿಂಗಳು 10 ತಿಂಗಳು 1.25 ವರ್ಷ ಬೇರೆ ಹೊಸದಾಗಿ ಬಂದ ಸೊಸೈಟಿಗೆ ಸೆಕ್ರೆಟರಿಗಳು ಚಾರ್ಜ್ ಕೊಡ್ತಿರಲ್ಲ. ಚಕ್ನಳ್ಳಿ ಸಂಘದಲ್ಲಿ ಇವತ್ತು 3-4 ದಿವಸಕ್ಕೆ ಆದೇಶ ಮಾಡಿಬಿಟ್ಟು ಎಮ್ಮ ಸೆಕ್ರೆಟರಿ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ರು ಸರ್, ಪಂಚನಲ್ಲೇ ಮಾಡಿಬಿಟ್ಟು ಚಾರ್ಜ್ ಕೊಡಿಸೋದು ವ್ಯವಸ್ಥೆ ಮಾಡಿದ್ರೆ ಇದನ್ನ JR ಅವರು RCS ಚರ್ಚೆ ಆಗಿದ್ದೀವಿ. ಇಷ್ಟೆಲ್ಲ ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ ಸಹ ದೂರು ಸಲ್ಲಿಸಿದ್ವಿ, ಮೇಲೆಲ್ಲ ಹಾಕಿದ್ವಿ. JRಗೆ ಮತ್ತು RCSಗೆಲ್ಲ ಯಾವುದೇ ಕ್ರಮ ಆಗಿರಲ್ಲ. ಹಾಗಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸಹಕಾರಿಗಳು, ಸಂಬಂಧಪಟ್ಟ ಫ್ಯಾಕ್ಟ್ರಿನ ಅಧ್ಯಕ್ಷಗಳು, ಸೆಕ್ರೆಟರಿಗಳು ಸಂಬಂಧಪಟ್ಟ ARದಿಂದ ಎಲ್ಲರೂ ಸಹ ಪ್ರತಿಭಟಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು DR ಅವರು ಮೈಸೂರು ಮತ್ತು ಕೆಂಪೇಟೆ ಎರಡಕ್ಕೂ ಸಹ ಚಾರ್ಜ್ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ DR ಅವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ಅವ್ರಿಗೆ ಮನವಿ ಕೊಡ್ತೀವಿ. ಅಲ್ಲ ಅದನ್ನೇ ಕೇಳ್ಬಿಡ್ಬೇಕಲ್ಲ. ಆಮೇಲೆ ನಾನು ಇದನ್ನ ಪರಿಶೀಲನೆ ಮಾಡೋಕ್ಕೆ 1 ವಾರ ಆಗುತ್ತೆ. 1 ವಾರ ಆದ್ಮೇಲೆ ನಾನು ನೋಡ್ಬಿಟ್ಟು ಹೇಳ್ತೀನಿ. ನಾವು ಇಷ್ಟೇ 1 ವಾರದವರೆಗೂ ಇಲ್ಲೇ ಕುತ್ಕೊಂಡ್ರೆ ಅವ್ರಿಗೆ ಡಾಕ್ಟರ್ ಪರಿಶೀಲನೆ ಮಾಡಿ ಸರ್. ನಾನು ಸಮ್ಮುಖ ಕೂತ್ಕೊಂಡಿದ್ದೀನಿ. ನಮ್ಮದೇ ವ್ಯತ್ಯಾಸ ನೀವು ಅದು ಒಂದು ವಿಚಾರ ಸರ್, ನಿಮ್ಮ ಇಲಾಖೆನೇ ನಿಮ್ಮ JR ಕೇಳಿ. ಇವತ್ತು ಸ್ಪಷ್ಟ ಬರ್ತಾರೆ. ಮೊದಲು ಆಪಾದನೆ ಮಾಡಿ ಯಾವ ತಾನೇ ಕ್ರಮ ಮಾಡಿದ್ರಿ ಹೇಳಿ ಸರ್? ಒಪ್ಕೊಳ್ಳಿ. ಈಗ ಇಲ್ಲೇ ಕ್ರಮ ಮಾಡಿದ್ರಿ ಏನು ಅಂತ ನಿಮ್ಮ ಅಧಿಕಾರ ಯಾರ ಮೇಲೆ ಚಲಾಯಿಸ್ಬೋದು ಅಂತ ಹೇಳಿ ಸರ್. 16 ಯಾರ್ಯಾರ ಮೇಲೆ ನಿಮ್ಮ ಅಧಿಕಾರ ಚಲಾಯಿಸ್ಬೋದು, ನಿಮ್ಮ ಕೈ ಕೆಳಗಡೆ ಯಾರ್ಯಾರು 16 ಹೇಳಿ ಸರ್. ಒಪ್ಕೊಳ್ಳಿ. ಭ್ರಷ್ಟಾಧಿಕಾರಿ ನಾಗಭೂಷಣಿಗೆ, ಭ್ರಷ್ಟಾಧಿಕಾರಿ ನಾಗಭೂಷಣಿಗೆ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಧಿಕ್ಕಾರ 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 ಧಿಕ್ಕಾರ